ಈಗ ಅವರು ಪಕ್ಷದ ಒಬ್ಬರು ಸೀನಿಯರ್ ಮುಖಂಡರು, ಹಿರಿಯ ನಾಯಕರು, ಅವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿರೋದು ಸರಿ ಇದೆ. ಅದರಲ್ಲಿ ಯಾವುದೇ ರೀತಿ ತಪ್ಪು ಅಂತ ಕಂಡು ಬರೋದಿಲ್ಲ. ಅವ್ರ ಸೀನಿಯಾರಿಟಿಗೆ ಸಿಕ್ಕಿರೋ ಅಂತ ಒಂದು ಶುಭ ಸುದ್ದಿ ಮತ್ತು ಒಳ್ಳೆ ಆರ್ಗನೈಸರು, ಒಳ್ಳೆ ಕೆಲಸಗಾರರು, ಪಕ್ಷದ ನಿಷ್ಠಾವಂತರು. ಅವರಿಗೆ ಭಗವಂತ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಪಕ್ಷದ ಕೆಲಸ ಮಾಡಿ ಪಕ್ಷವನ್ನು ಮುನ್ನಡೆಸಕ್ಕೆ ಅವರಿಗೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ. ನಮ್ಮ ಒಂದು ಕ್ಷೇತ್ರದಿಂದ ಎಷ್ಟೆಲ್ಲ ಜನತೆ ಹೊರಟಿದ್ದಾರೆ, ಯಾವಂತೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್? ವ್ಯವಸ್ಥೆ ಸಾಕಷ್ಟು ಆಗಿದೆ. ಕ್ಷೇತ್ರದಿಂದಲೂ ಲಕ್ಷಾಂತರ ಜನ ಬರ್ತಾರೆ, ಕಾರ್ಯಕರ್ತರು ಬರ್ತಾರೆ, ಅಭಿಮಾನಿಗಳು ಬರ್ತಾರೆ. ಪಕ್ಷ ನಮ್ಮದು ಸರ್ಕಾರ, ನಮ್ಮ ಪಕ್ಷದ ಸರ್ಕಾರ ಇದೆ. ಅದರಿಂದ ಕರೀದಲೇ ಬರ್ತಕ್ಕಂಥ ಕಾರ್ಯಕರ್ತರು ಸಾಕಷ್ಟಿದ್ದಾರೆ, ಅಭಿಮಾನಿಗಳು. ಈಗ ಹರಿಪ್ರಸಾದ್ ಅವರು ನಾನ್ ಕರಪ್ಟ್ ಮ್ಯಾನ್, ಅದೊಂದು ಒಳ್ಳೆಯ ಹೆಸರಿದೆ ಅವರಿಗೆ. ಆ ಹೆಸರಿರೋದ್ರಿಂದ ತನ್ನಷ್ಟಕ್ಕೆ ತಾನೇ ಸಾಕಷ್ಟು ಜನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಪಕ್ಷದ ಸದಸ್ಯರು ಗೆದ್ದಿದ್ದಾರೆ, ಅವರಿಗೆ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಬರ್ತ್ಡೇನೇ ಮಾಡ್ಕೊಳ್ಳಲ್ಲ. ನನ್ನ ಬರ್ತ್ಡೇ ಅಂದ್ರೇನೆ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ನಂದು ಬರ್ತ್ಡೇ ದಿನ ನಾನು ಕಾರ್ಯಕ್ರಮ ಇಷ್ಟೇ. ನಂದು ಮೊದಲು ನನ್ನ ಮನದೇವರು ಕಾಲ್ಭೈರವನಿಗೆ ಹೋಗಿ ದರ್ಶನ ಪಡೆಯೋದು ಮೊದಲನೇ ಆದ್ಯತೆ. ಎರಡನೇದು ಒಂದೆರಡು ಅನಾಥಾಶ್ರಮಗಳಿಗೆ, ಬಡ ಮಕ್ಕಳಿಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿ ಅವ್ರನ್ನ ನೋಡ್ಕೊಂಡು ಬರ್ತೀನಲ್ಲ, ಅದೇ ನನಗೆ ದೊಡ್ಡ ಬರ್ತಡೆ. ಅದು ಕೆಂಪೇಗೌಡ ಜಯಂತಿ ನಮ್ಮ ಬೆಂಗಳೂರು ನಗರ ಕಟ್ಟಿದಂಥ ಮಹಾನ್ ನಾಯಕರವರು. ಈಗ ಅವರ ಅಭಿಮಾನನ ಇಡೀ ಬೆಂಗಳೂರು ನಗರ ಯಾರು ಅನುದಾನ ಕೊಡ್ಲಿ ಕೊಡದಲ್ಲಿ ವೈಯಕ್ತಿಕವಾಗಿ ಆಚರಣೆ ಮಾಡೋ ಅಂಥ ಜನ ಬೆಂಗಳೂರು ನಗರದಲ್ಲಿ ಇದ್ದಾರೆ. ಹಾಗೆ ಕೆಂಪೇಗೌಡ ಒಬ್ಬ ಮಹಾತ್ಮಂದು ಆಚರಣೆನ ನಾನು ಆಚರಿಸ್ಬೇಕು, ನಮ್ಮ ಪಕ್ಷನೂ ಆಚರಿಸ್ಬೇಕು, ಅವ್ರ ಅಭಿಮಾನಿಗಳು ಆಚರಿಸ್ಬೇಕು, ಎಲ್ಲಾ ಜನಾಂಗದವರು ಕೆಂಪೇಗೌಡರ ಆಚರಣೆ ಮಾಡಲಿ. ಮತ್ತೆ ಕೆಂಪೇಗೌಡರಿಗೆ ಭಗವಂತ ಅವರಿಗೆ ಈಗ ಅವ್ರ ಮೇಲೆ ಒಂದು ಸ್ವರ್ಗದಲ್ಲಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಅವ್ರ ಆಶೀರ್ವಾದ ನಮಗೂ ಸಿಕ್ಲಿ ಅಂತ ಕೇಳ್ಕೊತೀನಿ. ವಿಶೇಷತೆ ಸಮುದಾಯದ ನಿಷ್ಠಾವಂತ ಕಾರ್ಯಕರ್ತ ಒಬ್ಬ ಮುಖ್ಯಮಂತ್ರಿ ಆಗಿದ್ದಾರೆ, ಏನ್ ಹೇಳ್ತೀರಾ? ಮುಖ್ಯಮಂತ್ರಿ ಅವರು ಆಗ್ಲೇಬೇಕಾಗಿತ್ತು. ಅವರು ಪಕ್ಷಕ್ಕೆ ದುಡ್ದಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ, ತನು ಧನ ಮನ ಎಲ್ಲ ಅವರು ಶ್ರಮ ಸೇವೆ ಮಾಡಿದ್ದಾರೆ. ಅವರಿಗೆ ಮೊದಲೇ ಸಿಕ್ಬೇಕಾಗಿತ್ತು, ಬಟ್ ಲೇಟ್ ಆಗಾದ್ರೂ ಸಿಕ್ಕಿದೆ. ಅದರಿಂದ ನಾವೆಲ್ಲ ನಮ್ಮ ಸಾಹೇಬರನ್ನ ಬಾಸ್ ಅಂತ ಕರೆಯೋದು. ನಮ್ಮ ಬಾಸ್ಗೆ ಆರೋಗ್ಯ ಆಯಸ್ಸು ದೇವರು ಎಲ್ಲ ಕೊಡ್ಲಿ, ಸಂಪತ್ತೆಲ್ಲ ಮೊದಲೇ ಕೊಟ್ಬಿಟ್ಟಿದ್ದಾನೆ. ಅವ್ರಿಗೆ ಕೊಡಬೇಕಾಗಿರೋದು ಈಗ ಆರೋಗ್ಯ ಆಯಸ್ಸು. ಅದರಿಂದ ಅವ್ರಿಗೆ ಚೆನ್ನಾಗಿ ಸರ್ಕಾರ ನಡೆಸಿ ನಮ್ಮ ಒಕ್ಕಲಿಗರು ಒಬ್ರು ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಭಗವಂತ ಅವ್ರಿಗೆ ಎಲ್ಲ ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಓಕೆ.